ಈ ಸೂರ್ಯನ್ನೇ ದಿನಕ್ಕೆ ದಿನ ಬಂದು ಹೋಗಂತ ಸೂರ್ಯನೇ ನೀನು ಸಂಧಿಸಿ ವಂದನೆ ಮಾಡು ಅಂತ ಹೇಳ್ತೀಯಾ? ನಿನ್ನೊಳಗಡೆ ಇರುವಂತ ಕೋಟಿ ಸೂರ್ಯ ಇಷ್ಟೆಲ್ಲ ಮಾಡ್ತಾ ಇತ್ತಲ್ಲ ಕುತ್ಕೊಂಡು ನಿನಗೆ ಸೇವೆ, ಆ ಕೋಟಿ ಸೂರ್ಯನ ಒಂದು ಸರಿ ನನ್ನ ಸಂಧಿಸಿದ್ಯಾ? ಸಂಧಿಸಿ ತಾನೇ ವಂದನೆ ಮಾಡ್ಬೇಕು. ಮಾಡಿದೀಯಾ ನೀನು ಸಂಧಿಸಿ ವಂದನೆನಾ? ಅದು ಸಂಧ್ಯಾ ವಂದನೆ. ನೀವು ನನಗೆ ಇಲ್ಲಿ ಶಾಲೆಗೆ ಬಂದ್ರಿ, ನಾವು ಮೂವರು ಯಾರೋ ಇದ್ವಿ, ನೋಡ್ಬಿಟ್ರಿ ಅಯ್ಯೋ ತುಂಬ ಬಡವಾಗಿದ್ದಾರೆ, ತುಂಬ ಬಡತನ ಇದ್ದಾರೆ, ಏನಾನ ಸಹಾಯ ಮಾಡೋಣ ಅಂತ ನೀವೇ ಮಾಡಿದ್ರೆ ಒಂದು 20,000 ರೂಪಾಯಿ 25,000 ರೂಪಾಯಿ ದುಡ್ಡು ಕೊಟ್ಟೋಗ್ಬಿಟ್ರಿ. ಮೂವರೆಗೂ ಕೊಟ್ಟೋದ್ರಿ. ಆ 25,000 ರೂಪಾಯಿ ಮೂವರು ಇಸ್ಕೊಂಡ್ವಿ. ನಾನೇನು ಮಾಡಿದೆ, ಕುಡಿದು ತಿಂದು ಎಲ್ಲ ಹಾಳು ಮಾಡಿ ಬಿಸಾಕ್ಬಿಟ್ಟೆ. ಇನ್ನೊಬ್ರಿಗೆ ಕೊಟ್ರಿ, ಅವ್ರು ಏನು ಮಾಡಿದ್ರು, ಸ್ಟಾರ್ಟಿಂಗ್ ಮೆಲ್ಲಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿ ಅದ್ರಾಗೆ ಒಂದು ಎಲ್ಲ 3 ಇದ್ವಿ, ಅದ್ರಾಗೆ ಸ್ಟಾರ್ಟ್ ಮಾಡಿ ದೊಡ್ಡ ಸೌಕಾರ ಆಗ್ಬಿಟ್ರು. ಸೌಕಾರ ಆಗೋ ತನಕ ನಿಮ್ದು ನೆನಪೇ ಬರಲಿಲ್ಲ. ಒಂದಿನ ದೊಡ್ಡ ಸೌಕಾರ ನೆನಪು ಬಂದ್ಬಿಡ್ತು. ಅಲ್ಲಿ ಯಾರು ನಮ್ಮ ದಿನೇಶ್ ಅಲ್ವಾ ಕೊಟ್ಟಿದ್ದು, ತಡಿ ಅಂತ ಬಿಟ್ಟು ಅವಾಗ ಏನ್ ಮಾಡ್ತಾರೆ, ನಿಮ್ಮ ಫೋಟೋ ಹುಡುಕಿದ್ರು ಸಿಕ್ತು. ಜೊತೆಗೆ ತಗೊಂಡು ಫೋಟೋ ತಗೊಂಡಿದ್ದು, ಸೆಲ್ಫಿ ತಗೊಂಡಿದ್ವಲ್ಲ ಸಿಕ್ತು. ಆ ಫೋಟೋ ತಗೊಂಡೋಗಿ ಬಂಗಾರದ ಅಂಗಡಿಗೆ ಕೊಟ್ರು. ಅಪ್ಪ ಇವ್ರು ನನಗೆ ಸಹಾಯ ಮಾಡಿದವರು, ಇವ್ರದ ಬಂಗಾರದಲ್ಲಿ ಇವ್ರು ಎಷ್ಟಾಗುತ್ತೋ ಪರವಾಗಿಲ್ಲ, 40 kg ಆದ್ರೂ ಪರವಾಗಿಲ್ಲ, ಬಂಗಾರದ ಮಾಡ್ಕೊಂಡು ನನಗೆ ಅಂತಂದ್ರು. ಬಂಗಾರದಲ್ಲಿ ತಂದು ಇಟ್ಕೊಂಡ್ರು ಫೋಟೋ. ನಿಮ್ದನ್ನ ವಿಗ್ರಹ ತಂದು ಮಾಡಿ ಇಟ್ಕೊಂಡು ಇವತ್ತಿಂದ ನನ್ನ ಜೀವನ ಸಾರ್ಥಕ ಆಯ್ತಪ್ಪ. ಯಾಕೆ ನನಗೆ ಸಹಾಯ ಮಾಡಿದವ್ರು ಸಿಕ್ಕರು, ಅದಕ್ಕೋಸ್ಕರ ಇನ್ಮೇಲೆ ನಾನು ಪೂಜೆ ಮಾಡ್ತೀನಿ ಅಂತ ಊಟ ನೀರು ನಿದ್ದೆ ಮಾಡ್ಕೊಂಡು, ಫಸ್ಟ್ ಊಟ ಮಾಡ್ಬೇಕಂದ್ರೆ ಪೂಜೆ ಮಾಡ್ಬಿಟ್ಟೆ ಊಟ ಮಾಡೋದು, ಎದ್ದ ತಕ್ಷಣ ಬಂದು ಪೂಜೆ ಮಾಡ್ಬಿಟ್ಟೆ ಊಟ ಮಾಡೋದು. ಆ ರೀತಿಯಾಗಿ ನಿಮ್ಮನ್ನ ಇದು ಮಾಡ್ತಾ ಇದಾರೆ. ಅವರು ನೆನ್ಸ್ಕೊಳ್ತಾ ಇದಾರೆ, ಅಬ್ಬಾ ಇವ್ರು ನನ್ನ ಪುಣ್ಯಾತ್ಮಪ್ಪ ಇವನು ಅಂತ. ಇನ್ನೊಬ್ರು ಇದ್ರು, ಅವ್ರು ಏನ್ ಮಾಡಿದ್ರು, ಅವರು ಅದರಲ್ಲೇನೆ ಸ್ವಲ್ಪ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಹಂಗೆ ಮಾಡ್ಕೊಂಡು ಹೆಂಗೋ ಜೀವನ ನಡ್ಸ್ಕೊಂಡು, ಹೆಂಡತಿ ಮಕ್ಕಳು ಮನೆ ಎಲ್ಲ ಸರಿ ಆಯ್ತು, ಒಂದು ದುಡಿಮೆ ಮಾಡ್ಕೊಂಡಿದ್ರು. ಅವರು ಒಂದು ನಾರ್ಮಲ್ ಆಗಿರ್ಬೇಕು. ಒಂದ್ ದಿನ ಜ್ಞಾಪಕ ಬಂತು, ಯಾರು ಇದಕ್ಕೆಲ್ಲ ಕಾರಣವು? ಇಲ್ಲಿ ದಿನೇಶ್ ಅಲ್ವಾ, 25,000 ಕೊಟ್ಟಿದ್ಕೆಲ್ವ, ನಾನು ಎಂತ ಕೆಲಸ ಮಾಡ್ಬಿಟ್ಟು ಇಷ್ಟು ದಿನ ಮರ್ತ್ಬಿಟ್ಟೆ, ಸರಿ ಹುಡ್ಕಾನ ಅಂತ ಹೇಳ್ಬಿಟ್ಟು ನಿಮ್ದು ಅಡ್ರೆಸ್ ಹುಡುಕಿದ್ರು. ನೀವು ಅಡ್ರೆಸ್ ಕೊಟ್ಟೋಗಿರ್ತೀರ, ಅಡ್ರೆಸ್ ಹುಡ್ಕೊಂಡು ಸೀದಾ ಬಸ್ ಹತ್ತಿ ಸೀದಾ ನೇರ ನಿಮ್ಮ ಊರಿಗೆ ಬಂದ್ರು. ನಿಮ್ಮ ಊರ ಹತ್ರ ಬಂದು, ನಿಮ್ಮ ಮನೆ ಹತ್ರ ಬಂದು ಬಾಗಿಲು ತಟ್ಟಿದ್ರು. ಯಾರು ನೀವೇನಂದ್ರೆ, ಯಾರೋ ಅಂದ್ರಿ. ಅಣ್ಣ ನಮಸ್ಕಾರ ಅಣ್ಣ. ಏನ್ರಿ ಗೊತ್ತಿಲ್ಲ ಅಣ್ಣ? ಇಲ್ಲ ಕಣಪ್ಪ, ಗೊತ್ತಾಗ್ತಿಲ್ಲ ಕಣಪ್ಪ, ಯಾರು ನೀವು? ಅಣ್ಣ ನೀವು ಒಂದ್ಸರಿ ಮೈವಳ್ಳಿ ಶಾಲೆಗೆ ಬಂದಿದ್ರಿ, ಒಂದು 25,000 ದುಡ್ಡು ಕೊಟ್ಟಿದ್ರಿ ಗೊತ್ತಾ? ಹೌದಪ್ಪ ಕೊಟ್ಟಿದ್ದೆ, ಅದ್ರಾಗೆ ನಾನು ಒಬ್ಬ ಕನ್ನಡ. ಹೌದಾ, ಸರಿ ಏನೀಗ? ಅಣ್ಣ ನಿಮ್ಮಿಂದ ನೋಡೋಣ ಹಿಂಗೆಲ್ಲ ಮಾಡಿ. ಹೌದಾ, ಬಾಯಿಲ್ ಅವಾಗ ಹೇಳಿದ ತಕ್ಷಣ ಮಾಡ್ತೀರಾ, ಒಳಗೆ ಕೂತ್ಕೊಂಡ ತಕ್ಷಣ ಏನು ಸಮಾಚಾರ ಹೆಂಗೆ ಅಂತಂದಾಗ, ಅಣ್ಣ ನೀವು ಕೊಟ್ಟಿರೋ ದುಡ್ಡಲ್ಲೇ ನಾನು ಈ ರೀತಿಯಾಗಿ ಸಣ್ಣದಾಗಿ ವ್ಯಾಪಾರ ಮಾಡಿದೆ, ಇದರಾಗೆ ಮಕ್ಕಳು ಬೆಳೆಸ್ಕೊಂಡೆ, ಇದರಲ್ಲೇ ದುಡಿಮೆ ಮಾಡ್ಕೊಂಡೆ, ಇದರಲ್ಲಿ ಒಂದು ಅದು ಮಾಡ್ಕೊಂಡೆ. ಅಣ್ಣ ನಿನ್ನ ಋಣ ನಾನು ಹೆಂಗಣ ತೀರಿಸ್ಲಿ? ನಾನು ಏನೂ ಇಲ್ಲದೆ ಇರುವಾಗ ನೀನು ನನಗೆ ಇದು ಕೊಟ್ಟೆ ಅಣ್ಣ, ನಿನ್ನ ಋಣ ನಾನು ಹೆಂಗಣ ತೀರಿಸ್ಲಿ? ಅಣ್ಣ ಈಗ ತಗೊಳ್ಳೋಣ 25,000 ಐತೆ, ನಿನ್ನ ಋಣಕ್ಕೆ ನನ್ನ ಕೊಡಕ್ಕೆ ಅಂತ ಬಂದಾಗ ನೀವೇನು ಹೇಳ್ತೀರ ಅವಾಗ? ಹೋಗ ಮಾರಾಯ, ಎಂತ ಲಕ್ಷ ಕೋಟಿ ಗಟ್ಟಲೆ ಐತೆ, ಯಾಕಂದ್ರೆ ನೀವು ಹೋಗ್ಲಿ ಅಂತ ಕೊಟ್ಟಿರೋ ನೀವು. ಇಟ್ಕೊ ಹೋಗಪ್ಪ, ಇಲ್ಲಿ ಪರವಾಗಿಲ್ಲ. ಹಂಗೆಲ್ಲ ಆಯ್ತು, ಕಾಫಿ ಟೀ ಕೊಡು ಅಂತ ಹೇಳ್ಬಿಟ್ಟು ಕಳಿಸ್ತೀರ. ಸರಿ ಆಯ್ತು ಹೋಗ್ಬೇಕು ಅಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ, ಬರ್ತೀನಣ್ಣ ಅಂತಂದಾಗ ನಿಮಗೇನು, ನೀವು ಕೊನೆಗೆ ಹೋಗ್ಬೇಕಾರೆ ಏನಂತೀರ? ನೀವು ಕೊನೆಗೆ ಹೋಗ್ಬೇಕಾರೆ ಏನಂತೀರ? ಬಾಯಿಲಿ ಬರ ವಿಸಿಟಿಂಗ್ ಕಾರ್ಡ್, ಏನಾನ ತೊಂದರೆ ಆಯ್ತು ನಾನು ಒಂದು ಫೋನ್ ಮಾಡ. ಏನ್ ಮನುಷ್ಯ ಮಾರಾಯ, ಹುಡ್ಕೊಂಡು ಬಂದು ಥ್ಯಾಂಕ್ಸ್ ಹೇಳಿದಾನೆ, ಹೇಳ್ತಿರಿಲ್ಲ? ನ್ಯಾಯವಾಗಿರೋರು, ಆತ್ಮಪೂರ್ವವಾಗಿ ಇರೋವಂಥವ್ರು ಇದು ಮಾಡ್ತಾರೋ ಇಲ್ವೋ? ನೀವು ಹಂಗೆ ಮಾಡ್ತಿರಿಲ್ಲೋ? ಅಂತಿರಿಲ್ಲೋ? ತಗೊಳ್ರಿ ಏನಾನ ಬಂತಂದ್ರೆ ಫೋನ್ ಮಾಡ್ರಿ ಅಂತ ಹೇಳ್ತಿರಿಲ್ಲೋ? ಸರಿ ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ ಅಂತ ಹೋಗ್ಬಿಟ್ರಿ. ಇವರು ಬಂಗಾರದಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದಾರೆ. ನಾನು ಬಿಡು, ನಂದು ಕುಡಿದು ಎಲ್ಲ ಹಾಳು ಮಾಡ್ಬಿಟ್ಟೆ. ಈ ಮೂವರಲ್ಲಿ ಯಾರು ಶ್ರೇಷ್ಠರು? ಪೂಜೆ ಮಾಡ್ತಿರೋ ಶ್ರೇಷ್ಠನ, ತಂದು ಕೃತಜ್ಞತೆ ಹೇಳೋರು ನಿಮಗೆ ಅವ್ರನ್ನೇ ಬಿಟ್ಬಿಡಿ. ನಿಮಗೆ ಅನ್ನಿಸ್ತು ಈಗ? ನಿಮ್ಗೆ ಗೊತ್ತಿಲ್ಲ, ಇವ್ರು ಮೂವರು ಯಾರು ಗೊತ್ತಿಲ್ಲ, ಮೂವರು ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ, ಇವ್ನ ಹಾಳಾದ ಅಂತ ಗೊತ್ತಿಲ್ಲ, ಇವ್ನು ಬಂದು ಕೃತಜ್ಞತೆ ಹೇಳಂತ ಗೊತ್ತಿಲ್ಲ, ಅವ್ನು ಮಾತ್ರ ಗೊತ್ತಾಗ್ಬಿಡ್ತೀಗ. ನೀವು ಮೂರಲ್ಲಿ ನೀವು ಯಾರು ಶ್ರೇಷ್ಠತೆ ಅನ್ಕೊಂಡ್ರಿ? ನೀವು ಹೌದ್ ತಾನೆ? ಅವನು ಮನುಷ್ಯ ಅಂದ್ರೆ ಬಂದು ಕೃತಜ್ಞತೆ ಹೇಳ್ದ. ನನ್ನ ಮಕ್ಳಿಗೆ 2 ಕೊಟ್ಟೆ, ಒಬ್ಬನು ತಿರುಗಿ ನೋಡ್ಲಿಲ್ಲ. ಅವನು ಮ್ಯೂಟ್ ಮಾಡ್ತೀರಾ? ಮ್ಯೂಟ್ ಮಾಡಿದ್ರೆ ಮಾಡಿ, ಯಾಕಂದ್ರೆ ಬೈತಾ ಇದೀನಿ ಲ್ಯಾಂಗ್ವೇಜ್, ಈ ಆಡು ಭಾಷೆ ತರ ಮಾತಾಡ್ತೀನಿ, ಬೇಜಾರಾಗಬೇಡಿ. ವೀಕ್ಷಕರು ಏನಂತ ತಿಳ್ಕೊಳಕ್ ಹೋಗ್ಬೇಡಿ ದಯವಿಟ್ಟು. ಆಡು ಭಾಷೆನಲ್ಲಿ ಮಾತಾಡ್ತಿದ್ದೀನಿ, ಏನಪ್ಪ ಎಂತೆಂತ ಮಾತಾಡ್ತಾನೆ, ಈ ಧರ್ಮ ಎಂಥದ್ದು, ಇಂಥ ಧರ್ಮ ಭೂಮಿ ಮೇಲೆ ಕೂತ್ಕೊಂಡು ಭಾಷೆ ಇಂತ ಹೇಳ್ಬಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ಇದು ಲ್ಯಾಂಗ್ವೇಜ್ ಇದು ನ್ಯಾಚುರಲ್ ಆಗಿ ಮಾತಾಡ್ತಿದ್ದೀನಿ, ಓಕೆನಾ? ಈ ರೀತಿ ಮೂವರ್ನಲ್ಲಿ ಇವ್ ಎಷ್ಟು ಚೆನ್ನಾಗಿ ಬಂದು ಕೊಟ್ಟೋದ, ಎಷ್ಟು ಕೃತಜ್ಞತೆ ಹೇಳೋದು, ಇವನು ಕೃತಜ್ಞತೆ ಅನ್ನೋದೈತೆ. ಆದ್ರೆ ಈ ಇದರ ದಾಂಡಿ ನನ್ನ ಮಕ್ಕಳು ಒಬ್ರು ತಿರುಗಿ ನೋಡಿಲ್ಲ ಅಂತ ಅಂತಿರಿಲ್ಲೋ? ಹಂಗೆ ನಮ್ಮ ಆತ್ಮ ಇಷ್ಟೆಲ್ಲ ಸೇವೆ ಮಾಡ್ತೈತೆ, ಒಂದು ದಿನ ನನ್ನ ಕೃತಜ್ಞತೆ ಹೇಳಿದೀವ? ಕೃತಜ್ಞತೆ ಹೇಳ್ಬೇಕು ಅಂತಂದ್ರೆ ನಿಮ್ಮ ಆತ್ಮನ ಕಾಣ್ಬೇಕಲ್ವ? ಕಂಡಿದೀವ? ಹೆಂಗೆ ವಂದನೆ ಮಾಡ್ಬೇಕು ಅಂತ ಹೇಳಿದಾರೆ, ಅದನ್ನು ಹೇಳಿದಾರೆ. ಯಾವ ವೇದದಲ್ಲೂ ಕೈ ಬಿಟ್ಟಿಲ್ಲ, ಎಲ್ಲಾ ವೇದದಲ್ಲೂ ಹೇಳ್ಕೊಂತ ಬಂದೈತೆ.
ಎಲ್ಲ ವೇದದಲ್ಲಿ ಒಂದು ವೇದದಲ್ಲಿ ಬಿಟ್ಟಿದ್ರೆ ಇನ್ನೊಂದು ವೇದನ ನೋಡುವಂತನಾರು ಲಿಂಕ್ ಕೊಡುತ್ತೆ, ಅಲ್ಲಿ ಹೇಳಿದೀನಿ ನೋಡ್ಕೊ ಅಂತ ಏನಾದ್ರು ಹೇಳುತ್ತೆ. ಇಲ್ಲ ಅಂತಂದ್ರೆ ಯಾವುದೋ ಮುಖಾಂತರ ನಿಮಗೆ ಒಂದು ಲಿಂಕ್ ಕೊಟ್ಟೆ ಕೊಡುತ್ತೆ. ಆದ್ರೆ ನಮಗದು ಲಿಂಕ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಷ್ಟೇನೆ. ಹೇಳುತ್ತೆ ಸಂಧ್ಯಾ ವಂದನೆ ಮಾಡು ನಿಮಗೆ ಅಂತ ಹೇಳುತ್ತೆ. ಏನ್ ಸಂಧ್ಯಾ ವಂದನೆ ಗೊತ್ತಾಯ್ತಾ? ಸಂಧ್ಯಾ ವಂದನೆ ಅಂದ್ರೆ ಬ್ರಾಹ್ಮಣರುಗಳು ಮಾಡ್ತಾರಲ್ಲ ಸಂಧ್ಯಾ ವಂದನೆ. ಅದೇನ್ ಸಂಧ್ಯಾ ವಂದನೆ ಅಂತಂದ್ರೆ ಸೂರ್ಯ ಉದಯ ಆದ ಮೇಲೆ ಸೂರ್ಯನನ್ನ ಸಂಧಿಸಿ ವಂದನೆ ಮಾಡು. ಅದೇ ರೀತಿಯಾಗಿ ಸೂರ್ಯ ಅಸ್ತಮ ಆಗೋದಕ್ಕಿಂತ ಮುಂಚೆ ಸೂರ್ಯನನ್ನ ನೋಡಿ ವಂದನೆ ಮಾಡು. ಒಂದು ಅಂತ ಹೇಳ್ತೈತಲ್ಲ ಅಂದ್ರೆ ಏನು? ಸಂಧಿಸಿ ವಂದನೆ ಮಾಡು. ಈ ಸೂರ್ಯನ್ನೇ ದಿನ ಬಂದು ಹೋಗಂತ ಸೂರ್ಯನ್ನೇ ನೀನು ಸಂಧಿಸಿ ವಂದನೆ ಮಾಡು ಅಂತ ಹೇಳ್ತೀಯ. ನಿನ್ನೊಳಗಡೆ ಇರುವಂತ ಕೋಟಿ ಸೂರ್ಯ ಇಷ್ಟೆಲ್ಲ ಮಾಡ್ತಾ ಇತ್ತಲ್ಲ ಕುತ್ಕೊಂಡು ನಿನಗೆ ಸೇವೆ, ಆ ಕೋಟಿ ಸೂರ್ಯನ ಒಂದು ಸರಿ ನನ್ನ ಸಂಧಿಸಿದ್ಯಾ? ಸಂಧಿಸಿ ತಾನೇ ವಂದನೆ ಮಾಡ್ಬೇಕು. ಮಾಡಿದೀಯ ನೀನು ಸಂಧಿಸಿ ವಂದನೆನಾ? ಅದು ಸಂಧ್ಯಾ ವಂದನೆ. ಆ ರೀತಿ ನಿನ್ನ ಆತ್ಮನ ಸಂಧಿಸಿ, ಹೆಂಗೆ ಅವನು ಬಂದು ನಿನ್ನ ಸಂಧಿಸಿ ವಂದನೆ ಮಾಡೋದ್ನೋ, ಕೃತಜ್ಞತೆ ಹೇಳೋದ್ನೋ, ಹಂಗೆ ನಿನ್ನ ಆತ್ಮನ ಒಂದು ದಿನ ನನ್ನ ಸಂಧಿಸಿ ವಂದನೆ ಮಾಡಿದ್ಯಾ? ಸರಿ, ನನ್ನ ಆತ್ಮನ ನೋಡಕ್ಕಾಗುತ್ತಾ? ಇವನು ಹೆಂಗ್ ಬಂದ ನಿಮ್ಮ ಹುಡ್ಕೊಂಡು? ಅಡ್ರೆಸ್ ಹುಡ್ಕೊಂಡು ತಾನೇ ಬಂದಿದ್ದು. ಬೆಂಗಳೂರಾಗಿದ್ದಾನೆ ಅಂತ ಗೊತ್ತಿತ್ತು, ಆದ್ರೆ ಅಡ್ರೆಸ್ ಗೊತ್ತಿರ್ಲಿಲ್ಲ. ಯಾವ್ದೋ ಹುಡ್ಕೊಂಡು ಅಡ್ರೆಸ್ ಹುಡ್ಕೊಂಡು ಬಂದಲ್ಲ. ಹಂಗೆ ವೇದಗಳು ನಿನ್ನ ಆತ್ಮನ ಹುಡ್ಕೊಡೋದಕ್ಕೆ ದಾರಿ ಕೊಟ್ಟೈತೆ. ಎಲ್ಲಾ ವೇದ ಹೇಳುತ್ತೆ. ಆದ್ರೆ ವೇದದಲ್ಲಿ ಹೇಳುತ್ತೆ ಏನು? ಗುರಿನ ಹುಡುಕಬೇಕು ಅಂದ್ರೆ ಗುರುನ ಹುಡ್ಕೊಳಪ್ಪ ನೀನು ಅಂತ. ಗುರಿ ಹುಡುಕ್ಬೇಕು ಅಂದ್ರೆ ಗುರುನ ಹುಡುಕೋ, ಗುರಿ ಮುಟ್ತೀಯ ಹೇಳ್ತಾರಿಲ್ಲ. ಆ ರೀತಿ ಗುರಿನ ಮುಟ್ಬೇಕು. ಏನ್ ಗುರಿ? ನಿನ್ನನ್ನ ನೀನ್ ಕಾಣಬೇಕು ಅನ್ನೋ ಗುರಿ ನಿನಗಿದೆ. ಆ ಗುರಿ ಬೇಕು ಅಂದ್ರೆ ಒಬ್ಬ ಗುರು ಬೇಕು. ಆ ಗುರುನ ಹುಡುಕೋ. ಗುರುವಿಗೆ ಗುಲಾಮನಾಗಿ ಹೋಗುವ ತನಕ ದೊರೆಯದನ್ನ ಮುಕುತಿ ಅಂತ ಹೇಳ್ಬಿಟ್ಟವ್ರೆ. ನಿನ್ ಮುಕ್ತಿ ಬೇಕು ಅಂದ್ರೆ ನಿನ್ನ ಆತ್ಮ ಏನು ಅಂತ ಕಂಡ್ಕೊಂಡ್ಲೇಬೇಕು. ಆ ನಿನ್ನ ಆತ್ಮ ಕಂಡ್ಕೊಂಡು ಮುಕ್ತಿನ ಪಡ್ಕೊಬೇಕು ಅಂತಂದ್ರೆ ಗುರುಗೆ ಹೋಗಿ ನಾವು ಗುಲಾಮನಾಗಲೇಬೇಕು. ಎಲ್ಲ ಇದ್ದೀರಾ? ಯಾರು ಗುರು ಹುಡ್ಕೊಂಡಿದ್ದೀರಾ ನಾವು? ಯಾರು ಗುರು ಅಂದ್ರೆ ನನ್ನನ್ನ ನಾನು ಕಂಡ್ಕೊಂಡಿರ್ತಾರಲ್ಲ, ಅವ್ರನ್ನ ಅವ್ರು ಕಂಡ್ಕೊಂಡಿದ್ರೆ ನನ್ನನ್ನ ತೋರಿಸ್ತಾರವ್ರು. ಅವರೇ ನನ್ನ ನೋಡ್ಕೊಂಡಿಲ್ಲ ಅಂದ್ರೆ ನನಗೆ ಹೆಂಗ್ ತೋರಿಸ್ತಾರೆ? ಹಂಗೆ ಅವ್ರನ್ನ ಅವ್ರು ಕಂಡಿರೋನಂತ ಗುರು ಇದ್ರೆ ನನಗೆ ದಾರಿ ತೋರಿಸ್ತಾರೆ. ಆ ರೀತಿಯಾದಂತ ಗುರುನ ಹುಡುಕೊಳ್ಳಿ, ಅವರು ನಮಗೆ ದಾರಿ ತೋರಿಸ್ತಾರೆ. ಇದು ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ಬಿಟ್ಟು ಬೇರೆ ಏನಾಯ್ತೋ, ಯಾವ ಮಾರ್ಗದಲ್ಲೋದ್ರೂ ಈ ಮಾರ್ಗಕ್ಕೆ ಬಂದಿಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ. ಈ ಮಾರ್ಗ ಬರಲೇಬೇಕು ನಿನಗೆ. ಈ ಮಾರ್ಗಕ್ಕೆ ಬರ್ಲಿಕ್ಕೋಸ್ಕರನೇ ವಿಧಿವಿಧಾನಗಳಾಗಿರ್ಲಿ, ಗುಡಿ ಗೋಪುರಗಳಾಗಿರ್ಲಿ, ಅವೆಲ್ಲವೂ ತತ್ವರೂಪವಾಗಿ ನಿಮಗೆ ತಿಳಿಸಿದ್ದಾರೆ. ಅವಾಗಲೇ ನಾನು ನಿಮಗೆ ಒಂದು ಕಥೆ ಹೇಳಿದೆ. ದೇವಸ್ಥಾನನ ಏನಕ್ಕೂ ಉಂಟು ಮಾಡಿದ್ರು ಅಂತ ಹೇಳ್ಬಿಟ್ಟು. ದೇವಸ್ಥಾನನ ಒಂದು ಕಲ್ಲಾಗಿತ್ತು, ಅದನ್ನ ಕೆತ್ತಿ ಒಂದು ಗರ್ಭಗುಡಿಗೆ ತಂದು ಇಟ್ಟ ಮೇಲೆ ದೇವರಾಗ್ಲಿಲ್ಲ. ಪುರೋಹಿತರು ಬಂದು ಅದನ್ನ ಅರ್ಚನೆ ಮಾಡಿದ ಮೇಲೆ, ಅದು ಮಂತ್ರಾಕ್ಷರ ಮಾಡಿದ ಮೇಲೆ, 1001 ಮಂತ್ರಾಕ್ಷರ ಮಾಡಿದ ಮೇಲೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಯ್ತು ಅಂತ ಹೆಂಗ್ ಹೇಳಿದ್ರು, ಹಂಗೆ ನಿನ್ನನ್ನ ನೀನು ಹುಡ್ಕೋಬೇಕು ಅಂತಂದ್ರೆ ಒಬ್ಬ ಗುರು ಬೇಕು. ಆ ಗುರು ಬಂದ್ರೇನೆ ನಿನ್ನನ್ನ ಕರ್ಕೊಂಡೋಗಿ ದಡ ಸೇರ್ಸಕ್ ಸಾಧ್ಯ, ನಿನ್ನ ಗುರಿ ಮುಟ್ಸಕ್ ಸಾಧ್ಯ ಅಂತಂದು ಆ ವಿಧಿವಿಧಾನ ಹೇಳ್ತೈತೆ. ಒಂದು ದೇವಸ್ಥಾನ ಹೇಳ್ತೈತೆ. ಹಿಂಗೆ ಒಂದೊಂದು ಪ್ರಾಣಿನೂ ಒಂದೊಂದು ಪಕ್ಷಿನಲ್ಲೂ ತತ್ವ ಅಡಗಿದೆ. ಪ್ರಪಂಚದಲ್ಲಿರುವಂತ ಎಲ್ಲವೂ ತತ್ವಗಳು ಇದಕ್ಕೇನೆ ಅಡಗಿರೋದು. ಇದನ್ನ ತಿಳಿಸ್ಲಿಕ್ಕೋಸ್ಕರನೇ ಬಂದಿದಾವೆ. ಆದ್ರೆ ಆ ಆಂಗಲ್ ಅಲ್ಲಿ ನಾವು ನೋಡ್ತಿಲ್ಲ. ಕೊಯ್ಕನ್ ತಿನ್ನಕ್ ಮಾತ್ರ ನೋಡ್ತಾ ಇದೀವಿ. ಅದು ಒಂದೊಂದನ್ನು ಹೇಳ್ತಾ ಇದ್ದಾವೆ. ಅದು ನಮಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಎಲ್ಲವೂ ಎಚ್ಚರಿಸ್ತಾ ಇದ್ದಾವೆ. ಒಂದೊಂದು ಪ್ರಾಣಿ ಆಗಿಲ್ಲ, ಒಂದೊಂದು ಗಿಡ ಆಗಿಲ್ಲ, ಎಲ್ಲವೂ ನಮಗೆ ಎಚ್ಚರಿಸ್ತಾ ಇದ್ದಾವೆ. ಅದು ನಮಗೆ ಅರ್ಥ ಆಗ್ತಾ ಇಲ್ಲ. ಅದನ್ನ ತಿಳ್ಕೊಳ್ಳಿ. ಅದು ಸಬ್ಜೆಕ್ಟ್. ಹೇಳಿ ಸರ್, ಈಗ ಹೇಳಿ, ನಿಮಗೆ ಕರೆಕ್ಟಾ ತಪ್ಪಾ? ಸಬ್ಜೆಕ್ಟ್ ಕರೆಕ್ಟ್. ಮನುಷ್ಯರು ನಾವಿರೋ ದಾರಿ ಹೋಗ್ತಾ ಇರೋದು ತಪ್ಪು. ಓಕೆ, ಅರ್ಥ ಆಯ್ತು. ಈ ದಾರಿ ಬಿಟ್ಟು ಬೇರೆ ದಾರಿ ನಿಮಗೆ ಯಾವುದ್ರಲ್ಲೂ ಇಲ್ಲ ಸರ್. ಇದೆಲ್ಲ ಬರಬೇಕು ಅಂತಂದ್ರೆ ಫಸ್ಟು ಏನಾಗಬೇಕು, ಇದೆಲ್ಲ ಆಗಬೇಕು ಅಂತ ತನ್ನಂತಲ್ಲಿ ತಿಳ್ಕೊಂಡಿರ್ಬೇಕು ಅಂತಂದ್ರೆ ಅವಾಗ ಎರಡಿದಾವೆ ಅಂತ ಗೊತ್ತಾದಾಗ, ಇದು ಹೇಳಿದ್ರಲ್ಲ MMS ಹೋಗ್ಬಿಡ್ತೀಯಾ, ಈಗ ಡಾಕ್ಟರ್ ಆಗ್ತೀನಿ ಅಂದ್ರೆ MMS ಹೋದ್ರೆ ಏನು ಕಷ್ಟ ಇದೆ? MMS ಹೋದಾಗ ಕಷ್ಟ ಏನೈತೆ ಅಂತ ಗೊತ್ತಾದ್ರೆ ತಾನೇ MMS ಹೋಗೋದು ಬೇಡಪ್ಪ ಅಂತ ಹೇಳ್ತಾನೆ. ಹಂಗಾರೆ MMS ಹೋಗೋದು ಬೇಡ ಅಂತಂದ್ರೆ ಕಷ್ಟ ಅಂತಂದ್ರೆ ಏನು ಕಷ್ಟ? ಅದು